ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಬ್ಬ ಶಾಸಕರ ಹೋಮ್ ಟೂರ್ ಅನ್ನ ಮಾಡುವಂತಹ ಪ್ರಯತ್ನ ಇವತ್ತು ಮಾಯಾಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವಂತಪ್ಪ ಅವರ ಮನೆಗೆ ನಾನು ಬಂದಿದ್ದೀನಿ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಬಸವಂತಪ್ಪ ಅವರ ಮನೆ. ತಮ್ಮೆಲ್ಲರಿಗೂ ಬಸವಂತಪ್ಪ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಸೊ ಇದು KS ಬಸವಂತಪ್ಪ, ಮಾಯಾಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರ ನಿವಾಸ, ಪಾರ್ವತಿ ನಿಲಯ. ಆಕ್ಚುಲಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಇದು ಶಾಸಕರ ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಅಂತ. ನನಗೆ ಬಹಳ ಆಶ್ಚರ್ಯ ಆಯ್ತು ಬಾಡಿಗೆ ಮನೆ ಅಂದಿದ ತಕ್ಷಣ. ಸೊ ಇವತ್ತು ಮಾಯಾಕೊಂಡ ಶಾಸಕರನ್ನ ಸಂದರ್ಶನ ಮಾಡುವಂತಹ ಸಂದರ್ಭ. ಮನೆಯ ಒಳಗಡೆ ಎಂಟರ್ ಆದ ತಕ್ಷಣ ನೀವು ನೋಡಬಹುದು ಗುರು ಗೌರವ ಸಮರ್ಪಣಾ ಕಾರ್ಯಕ್ರಮದ ಒಂದು ನೆನಪಿನ ಕಾಣಿಕೆ, ಅದರ ಜೊತೆಗೆ ಅಭಿಮಾನಿಗಳು ಕೊಟ್ಟಿರುವಂತಹ ಅದ್ಭುತವಾಗಿರುವಂತಹ ಫೋಟೋಗಳು. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ ಬಸವಂತಪ್ಪ ಅವರನ್ನ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮ್ ಟೂರ್ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅವರದ್ದು. ಸೊ ಇದು ಅವರ ನಿವಾಸ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಆರಾಮದ ಸರ್. ಸರ್ ಒಂದ್ಸತಿ ನಮ್ಮ ವೀಕ್ಷಕರಿಗೆ ನಿಮ್ ಮನೇನ್ ತೋರಿಸಬಹುದಾ? ನನಗ್ ಬಹಳ ಆಶ್ಚರ್ಯ ಆಯ್ತು, ಬಾಡಿಗೆ ಮನೆಯಲ್ಲಿ ಇದ್ದೀರಂತಲ್ಲ, ಯಾಕ್ರಿ ಸರ್? ನಾ ಮೊದ್ಲಿಂದ ನಾ ಬಾಡಿಗೆ ಮನೆಯಾಗ ಇದ್ದದ್ದು. ಇನ್ ಮುಂದೆ ಮನೆ ಕಟ್ತಾವ. ಓಕೆ. ಅಲ್ಲ ಸರ್, ಒಂದ್ ಟೈಮ್ MLA ಆದ್ರೆ ವಿತಿನ್ ಇಯರ್ ಒಂದೊಳ್ಳೆ ಬಂಗ್ಲೆ ಮಾಡ್ಕೋಬಹುದು. ಇನ್ಫ್ಯಾಕ್ಟ್ ನಮ್ ಬೆಂಗಳೂರಲ್ಲಿ ಕಾರ್ಪೊರೇಟರ್ ಆದ್ರೆ ಸಾಕು, ಒಳ್ಳೊಳ್ಳೆ ಬಂಗ್ಲೆಗಳನ್ನ ಮಾಡ್ಕೋತಾರೆ. ನೀವ್ ಯಾಕೆ ಆತರದ ಸ್ವಾರ್ಥ ಮಾಡಿಲ್ಲ ಅಂತ? ಮನೆ ಕಟ್ಟಕ್ಕಂತ ಮನಸ್ಸುಗಳು ಕಟ್ಟಬೇಕು. ಆ ಮನಸ್ಸುಗಳ ನಮಗೆ ಮನೆ ಆಗ್ತಾವ. ಮನೆಗಿಂತ ಮನಸ್ಸುಗಳು ಕಟ್ಟಿದ್ರೆ ನಾವಲ್ಲಿ ಒಬ್ಬ ನಾಯಕನಾಗಿ ಬೆಳೆಯಕ್ ಸಾಧ್ಯ. ಮನೆ ನಿಧಾನಕ್ಕಾದ್ರೂ ಪರವಾಗಿಲ್ಲ, ನಮ್ಮ ಮನಸ್ಸುಗಳು ನಮ್ಮ ಕ್ಷೇತ್ರ ಜನರ ಹೃದಯ ಗೆಲ್ಲ ಅಂತ ಕೆಲಸ ನಾವ್ ಮಾಡ್ತಾರೆ. ಎಷ್ಟಿದೆ ಸರ್ ಈ ಮನೆಗೆ ಬಾಡಿಗೆ? ಇದು 18,000 ರೂಪಾಯಿ. ಓಕೆ. ಟಿವಿ ಎಲ್ಲ ನೋಡ್ತೀರಿ? ಬರೀ ನ್ಯೂಸ್ ಚಾನೆಲ್ ಅಷ್ಟೇ ನೋಡ್ತೀರಿ ಅಥವಾ ಹೆಂಗೆ ಸರ್? ಜಾಸ್ತಿ ನ್ಯೂಸ್ ಸಿನಿಮಾ ನೋಡಲ್ಲ? ಸಿನಿಮಾಗೆ ನೋಡಲ್ಲ. ನಮ್ ಸಿನಿಮಾನೇ ಜಾಸ್ತಿ ಇರ್ತೈತಿ, ಹೊರಗಿನ ಸಿನಿಮಾನೇ ಬಾಳ ಇರ್ತೈತಿ. ಓಕೆ. ಮಕ್ಳೆಲ್ಲ ಏನ್ ಮಾಡ್ತಾರೆ ಸರ್? ನಮ್ಮ ಮಕ್ಳು ಓದ್ತಾದ್ರೆ, ಒಂದ್ ಮಗಳು ಡಾಕ್ಟರ್ ಮಾಡ್ತಾಳ, ಮಗ ಡಿಗ್ರಿ ಮಾಡ್ತಾಳೆ. ಓಕೆ ವೀಕ್ಷಕರೇ, ಈಗ ಶಾಸಕರ ಮನೇನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್ ನನಗೆ ಬಹಳ ಖುಷಿ ಆಯ್ತು, ಅಂಬೇಡ್ಕರ್ ಅವ್ರದ್ದು ಮತ್ತೆ ಬಸವಣ್ಣ ಅವ್ರದ್ದು ವಿಗ್ರಹಗಳನ್ನ ಇಟ್ಕೊಂಡಿದ್ದೀರಿ. ಯಾವ ಕ್ಷಣದಲ್ಲಿ ಕೊಟ್ಟಂತಹ ನೆನಪಿನ ಕಾಣಿಕೆ ಅವೆಲ್ಲ? ಆ ಒಂದು ಸಮುದಾಯದಿಂದ ಬಂದಿರ್ತಕ್ಕಂಥ ಬಸವಣ್ಣನ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು, ಅಂಬೇಡ್ಕರ್ ಅನುಯಾಯಿಗಳು, ವಿಶೇಷವಾಗಿ ಬಸವಣ್ಣನ ಅನುಯಾಯಿಗಳು. ಓಕೆ ಸರ್, ಹೇಗೆ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ನಿಮಗೆ ಎಷ್ಟು ಶಕ್ತಿಯನ್ನ ಕೊಟ್ಟಿದೆ ಅಂತೀರಿ? ಈಗ ನಾನೇನಂದ್ರೆ ಇಲ್ಲಿ ಶಾಸಕ ನಿಂತಾರಂತ ಅದು ಅಂಬೇಡ್ಕರ್ ಕೊಟ್ಟಂತ ಶಕ್ತಿ. ಆ ಒಂದು ಸಂವಿಧಾನ ಇಲ್ಲದ ನಾನು ಶಾಸಕ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಓಕೆ. ಅಂತ ಒಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು, ಮತ್ತೆ ಬುದ್ಧ, ಬಸವಣ್ಣ ಇವರೆಲ್ಲ ಆದರ್ಶಮಯರು. ಇವರ ಒಂದು ತತ್ವ ಸಿದ್ಧಾಂತಕ್ಕೆ ನಾವೇನು ಅಷ್ಟು ಅಳವಡಿಸಕ್ಕಾಗಲ್ಲ. ಅಲ್ಪನಾದ್ರೂ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕು, ಅವರ ಮಾರ್ಗದಲ್ಲಿ ಹೋಗ್ಬೇಕು, ಅವ್ರು ಕೊಟ್ಟಂತ ಏನು ಮಾರ್ಗದರ್ಶನ ಹೋಗ್ಬೇಕು. ಸರ್ ಫ್ಯಾಮಿಲಿ ಫೋಟೋ ಒಂದ್ ಕಡೆ ಇದೆ, ಏನ್ ಮಾಡ್ತಾರೆ ಸರ್ ಮಕ್ಳೆಲ್ಲ? ಮಕ್ಕಳು ಈಗ ಇಬ್ರು ಓದ್ತಾ ಇದಾರ. ಮತ್ತೆ ನಮ್ಮ ಮನೆಯವ್ರಿನ ಹೌಸ್ ಕುಟುಂಬ, ಹೌಸ್ ವೈಫ್ ಮತ್ತೆ ವೈಫ್, ಮತ್ತೆ ನಮ್ಮ ಮಗಳು ಡಾಕ್ಟರ್ ಮಾಡ್ತಾ ಇದ್ದಾರೆ. ಓಕೆ.